ಕೋಲಾರದ ಸಹಕಾರ ಸಪ್ತಾಹದ ಅಂಗವಾಗಿ ಚಲುವನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಇನ್ನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಕೋಲಾರ ಜಿಲ್ಲಾ ಸಹಕಾರ ಒಕ್ಕೂಟ, ಸಹಕಾರ ಇಲಾಖೆ, ಕೋಲಾರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಹಾಗೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆದಿದೆ. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೆಎಂಎಫ್ ನಿರ್ದೇಶಕರು ಹಾಗೆ ಚಲುವನಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಚಲುವನಹಳ್ಳಿ ನಾಗರಾಜಪ್ಪ, ಗಿಡ ನೆಡುವುದು ಪರಿಸರ ಸಂರಕ್ಷಣೆ ಹಾಗೆ ಹಸಿರೀಕರಣಕ್ಕೆ ಸಹಕಾರಿ ಸಂಘಗಳ ಸಾಮಾಜಿಕ ಬದ್ಧತೆಯ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ಸಹಕಾರಿ ಸಂಘಗಳ ಆವರಣ, ಶಾಲೆಗಳು, ಗ್ರಾಮಗಳು, ಬಡಾವಣೆಗಳು ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಪರಿಸರಕ್ಕೆ ಹೊಂದುವಂತೆ ನೆರಳು ಮತ್ತೆ ಹಣ್ಣಿನ ಗಿಡಗಳನ್ನು ನೆಟ್ಟು ಅವುಗಳನ್ನು ಸಂರಕ್ಷಣೆಗೂ ಆದ್ಯತೆ ನೀಡಬೇಕೆಂದು ಕರೆಯನ್ನು ನೀಡಿದ್ದಾರೆ. ಮೇಡಮ್ ಅವರೇ ಸ್ವಲ್ಪ ಹತ್ರ ಅಪ್ಪಿ ಇನ್ನು ಸ್ವಲ್ಪ ಇಲ್ಲ ಮಣ್ಣು ಇಲ್ಲ 5 ವರ್ಷ ಕಂಪ್ಲೀಟ್ ಆಗಿದೆ. ಈ ಒಂದು ಕಾಯ್ದೆ ಬಂದು ನಮ್ಮ ಸಚಿವಾಲಯವಾಗಿ ಏನು BCC ಬ್ಯಾಂಕ್ ಇರ್ಬೋದು, ನಮ್ಮ ಒಕ್ಕೂಟದ ಮಹಾಮಂಡಳಿ ಇರ್ಬೋದು, ಹಾಗೆ ಎಲ್ಲ ಏನು ನಮ್ಮ ಊರು ಎಲ್ಲ ಡೈರಿಗಳು ಅತ್ಯುತ್ತಮವಾಗಿ ನಡೀತಾ ಇರೋದ್ರಿಂದ ಇವತ್ತು ನಮ್ಮ ರೈತಾಪಿ ಬಾಂಧವರಿಗೆ ಒಂದು ಜೀವನ ಮಾರ್ಗವಾಗಿದೆ. ಮೊದಲು ನಮ್ಮ ಮೇಡಮ್ ಹೇಳಿದಂಗೆ ಕೃಷಿ ನಮಗೆ ಉಪಯೋಗ ಇದ್ದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಹಾಗಾಗಿ ಇವಾಗ ನಮ್ಗೆ ಹಾಲು ಉತ್ಪಾದನೆಯಿಂದ ಆಗಿರ್ಬೋದು, ಇನ್ನೊಂದು ಇದರಿಂದ ಆಗಿರ್ಬೋದು, ನಮ್ಮ ಮಕ್ಕಳಿಗಾಗಲಿ ಇನ್ನೊಬ್ರಿಗಾಗಲಿ ಓದಿಸೋದಕ್ಕೆ ಅವ್ರ ಒಂದು ವಿದ್ಯಾಭ್ಯಾಸಕ್ಕಾಗಿ 15 ದಿವಸಕ್ಕೊಂದು ಕರೆಕ್ಟಾಗಿ ಬಿಲ್ ಬರ್ತದೆ ಅಂತಂದರೆ ನಮ್ಮ ಒಕ್ಕೂಟದಿಂದ ಬರುವಂಥ ಹಾಲು ಉತ್ಪಾದನೆಯಿಂದ ಅತ್ಯುತ್ತಮವಾಗಿ ಎಲ್ಲ ಮಕ್ಕಳಿಗೆ ನಮ್ಮ ಜೀವನೋತ್ಸವ ಮುಖ್ಯ ಉದ್ದೇಶ ಅಂತ ಹೇಳೋಕ್ಕೆ ನಿಶ್ಚಯ ಬರ್ತಾ ಇದ್ದೀವಿ. ಏನು ಇವತ್ತು 5 ವರ್ಷ ತುಂಬಿದೆ, ಅದಕ್ಕೋಸ್ಕರ ಒಂದು ಸಪ್ತಮಿ ಗಿಡ ನೆಡುವ ಒಂದು ಕಾರ್ಯಕ್ರಮ ನಮ್ಮೂರಿಗೆ ಬಂದು ಮಾಡಿರೋದ್ರಿಂದ ನಮ್ಮ ಒಕ್ಕೂಟದ ನಮ್ಮ ಏನು ಸಂಘದ ಅದು ಈ ಕಾರ್ಯಕ್ರಮಕ್ಕೆ ಮಾತಿನ ಮೇಲೆ ನಮ್ಮ ಅಭಿವೃದ್ಧಿ